ಸಾಧಿಸುವ ಛಲ ಹೊಂದಿದ್ರೆ ಯಾವುದೇ ಯಶಸ್ಸು ಕೂಡ ಅಸಾಧ್ಯ ಅಲ್ಲ ಆಗೋದಿಲ್ಲ ಎಂಬುದಕ್ಕೆ ಬಾಗಲಕೋಟೆ ಜಿಲ್ಲೆಯ ಯುವತಿಯೊಬ್ಬರು ಸಾಕ್ಷಿಯಾಗಿರುವಂಥದ್ದು. ಅಂದರೆ ಇಡೀ ಕುಟುಂಬನೇ ಕಡು ಬಡತನದಲ್ಲಿ ಮತ್ತು ಅನಕ್ಷರಸ್ಥ ಕುಟುಂಬದಲ್ಲಿ ಬೆಳೆದು ಬಂದಂಥ ಯುವತಿಯೊಬ್ಬರು ಏನು ಇತ್ತೀಚೆಗೆ ನಡೆದಂಥ ನ್ಯಾಯಾಧೀಶರ ಏನು ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಇಡೀ ಜಿಲ್ಲೆಗೆ ಕೀರ್ತಿ ತಂದಿರುವಂಥದ್ದು. ಖುದ್ದು ನಾನೀಗ ಅವರ ಮನೆಯಲ್ಲೇ ಇರುವಂಥದ್ದು, ಖುದ್ದು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಏನು ಗಂಗೂರು ಗ್ರಾಮದ ಭಾಗ್ಯಶ್ರೀ ಮಾದರ್ ಎಂಬುವರ ಜೊತೆ ನಾನು ಇರುವಂಥದ್ದು. ಖುದ್ದು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನ್ಯಾಯಾಧೀಶ ಆಗಿ ನೀವು ಆಯ್ಕೆ ಆಗಿದ್ದು ಪ್ರಥಮಿಗೆ ತಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾವ ರೀತಿಯಾಗಿ ಇದು ಪ್ರಕ್ರಿಯೆ ಆಯಿತು, ಯಾವಾಗ ಕರೆದಿದ್ರು ಮತ್ತು ಹೇಗೆಲ್ಲ ಸೆಲೆಕ್ಷನ್ ಆಯಿತು ಮೇಡಮ್ ಇದು? ಸರ್, ಇದು ಕರೆದಿದ್ದು 2023 ಮಾರ್ಚ್ ಮಂತಲ್ಲಿ ಕರೆದಿದ್ರು ಸರ್. ನಂತರ ಅದಾದಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಬಂದು ಜೂನಲ್ಲಿತ್ತು ಸರ್. ಜೂನಲ್ಲಾದಮೇಲೆ ಫಿಲಿಮ್ಸ್ ಕ್ಲಿಯರ್ ಆಯಿತು ಸರ್. ನಂತರ ಡಿಸೆಂಬರ್ ಎಂಡಿಗೇನು ಸರ್, ನನಗೆ ಸ್ಪೆಸಿಫಿಕ್ಕಾಗಿ ಡೇಟ್ ನೆನಪಿಲ್ಲ, ಆವಾಗ ಮೇನ್ಸ್ ನಡೀತು ಸರ್. ಮೇನ್ಸಲ್ಲಿನೂ ಸಹ ನಾನು ಕ್ಲಿಯರ್ ಆಯಿತು. ನಂತರ ಮಾರ್ಚ್ 31 ಸರ್, ಅವತ್ತು ನಂದು ಇಂಟರ್ವ್ಯೂ ಇತ್ತು ಸರ್. ಇಂಟರ್ವ್ಯೂನಲ್ಲಿ ನಾನು ಸೆಲೆಕ್ಷನ್ ಆಗಿ ಇವಾಗ ಇದು ಫಸ್ಟ್ ಅಟೆಂಪ್ಟ್ ಅಥವಾ ಎಷ್ಟನೇ ಅಟೆಂಪ್ಟು, ಮತ್ತು ಹಿಂದೆ ಯಾವ ಅಟೆಂಪ್ಟ್ ಆದಾಗ ಎಲ್ಲಿವರೆಗೂ ತಮ್ಮದು ಸಕ್ಸಸ್ ಆಗಿ ಹೋಗಿದ್ರಿ ಮತ್ತು ಎಲ್ಲಿ ನಿಮ್ಮದು ವಿಫಲ ಆಗಿತ್ತು ಅಂತ? ಸರ್, ನಾನು 2021 ಫಸ್ಟ್ ಎಕ್ಸಾಮ್ ಬರೆದಿದ್ದು. ಅಲ್ಲಿ ನನಗೆ ಪ್ರಿಲಿಮ್ಸ್ ಪಾಸ್ ಆಗಿತ್ತು, ಆಮೇಲೆ ಮೇನ್ಸ್ ಪಾಸ್ ಆಗಿತ್ತು, ಇಂಟರ್ವ್ಯೂ ಪಾಸ್ ಆಗಲಿಲ್ಲ. ಯಾಕೋ ನಾನು ಇಂಟರ್ವ್ಯೂನಲ್ಲಿ ಸರಿಯಾಗಿ ಆನ್ಸರ್ ಮಾಡಲಿಲ್ಲ. ಕೆಲಸ ಮಾಡ್ಕೊಂಡು ಬೇರೆ ಓದ್ತಾ ಇದ್ದೆ. ಸರಿಯಾಗಿ ಓದೋಕ್ಕಾಗದೇ ಇರೋದ್ರಿಂದನೇ ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕಾಗಲಿಲ್ವೇನೋ ಅಂತ ಕೆಲ್ಸಕ್ಕೆ ರೆಸಿಗ್ನೇಷನ್ ಮಾಡಿ ಸರ್. ಮತ್ತು 2022ನಲ್ಲಿ ಮತ್ತೆ ಕರೆದ್ರು, ನೋಟಿಫಿಕೇಷನ್ ಆಯಿತು. ಆವಾಗೂ ನಂದು ಫಿಲಿಮ್ಸ್ ಕ್ಲಿಯರ್ ಆಯಿತು ಸರ್, ಮೇನ್ಸ್ ಕ್ಲಿಯರ್ ಆಯಿತು, ಮತ್ತೆ ಇಂಟರ್ವ್ಯೂ ಆಗಲಿಲ್ಲ. ಇನ್ನೂ ಪರ್ಫೆಕ್ಟ್ ಬೇಕು ಅಂತ ಅನ್ನಿಸ್ತು. ಮತ್ತು ನಾನು ಓದೋದನ್ನು ಇನ್ನೂ ನಾನು ಸೀರಿಯಸ್ ಆಗಿ ತೊಗೊಂಡೆ ಸರ್. ಇನ್ನೂ ಹಾರ್ಡ್ ವರ್ಕ್ ಮಾಡಿದೆ. 2023ನಲ್ಲಿ ಕರೆದಿರೋ ಈ ರಿಕ್ರೂಟ್ಮೆಂಟಲ್ಲಿ ನಾನು ಸೆಲೆಕ್ಷನ್ ಆದೆ ಸರ್. ಮೇಡಮ್, ಈಗ ತಮ್ಮ ಫ್ಯಾಮ್ಲಿ ಅಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಕೂಡ ಇಷ್ಟೊಂದು ಓದಿರಲಿಲ್ಲ. ಸೊ ನೀವು ಓದೋದಕ್ಕೆ ಪ್ರಮುಖ ಕಾರಣ ಮತ್ತು ಯಾವ ಥರ ಓದ್ಕೊಂಡಿದ್ರಿ ಅಂತ? ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ನನ್ನ ತಂದೆ ತಾಯಿ ಮಾತ್ರ ಓದಿಲ್ಲ ನಮ್ಮ ಮನೆಯಲ್ಲಿ. ಅದು ಬಿಟ್ಟರೆ ನಾವೆಲ್ಲರೂ ಓದಿದ್ದೀವಿ. ನಾವು 7 ಜನ ಮಕ್ಕಳು ಸರ್. ಅದರಲ್ಲಿ ನಾನು 5ನೇವಳು. ನಮ್ಮ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ನಾವು. ದೊಡ್ಡಣ್ಣ ಅವ್ರದ್ದು ಡಿಗ್ರಿ ಮುಗಿದಿದೆ, ಅವ್ರ ಸ್ವಂತ ಬಿಸ್ನೆಸ್ ಇದೆ ಸರ್, ಶಾಪ್ ಎಲ್ಲ ಇಟ್ಕೊಂಡಿದ್ದಾರೆ. ಅಕ್ಕ ಬಂದು FDA ಸರ್, ಅವರು ಬೆಳಗಾಂ ಕೋರ್ಟಲ್ಲಿದ್ದಾರೆ. ಇನ್ನೊಬ್ಬರು ಅಕ್ಕರ್ದು ಅವ್ರದ್ದು ಟೀಚರ್ ಪ್ಲಸ್ FDA ಜಾಬ್ ಆಗಿದೆ. ನನ್ನ ಅಣ್ಣ ಬಂದುಬಿಟ್ಟು ಹವಾಲ್ದಾರ್ ಇದ್ದಾರೆ ಸರ್ ಮಂಗಳೂರಲ್ಲಿ. ನನ್ನ ತಮ್ಮ ಬಂದು MSc ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಸಣ್ಣವನು BCom ಓದ್ತಾ ಇದ್ದಾನೆ ಸರ್. ನನಗೆ ನಾನು ಅಡ್ವೊಕೇಟ್ ಆಗಿ ನನ್ನ ವೃತ್ತಿನ ನಾನು ಸ್ವೀಕರಿಸಿದ್ದೆ ಸರ್. ಆದರೆ ನೀನು ಗೌರ್ಮೆಂಟೇ ಆಗಬೇಕು ಅಂತ ನನಗೆ ಇನ್ಸ್ಪೈರ್ ಮಾಡಿದ್ದು ನಮ್ಮ ಅಕ್ಕಾರು ಸರ್ ಮತ್ತು ನಮ್ಮ ಅಣ್ಣ. ಮತ್ತು ಇದರಲ್ಲಿ ನನ್ನ ತಂದೆ ತಾಯಿದು ಭಾಳ ಪರಿಶ್ರಮ ಇದೆ ಸರ್. ನನ್ನ ತಂದೆ ಅವರು 4 ವರ್ಷ 5 ವರ್ಷದಿಂದ ಬೇರೆಯವ್ರ ಮನೆಯಲ್ಲಿ ದುಡಿದಿದ್ದಾರೆ ಸರ್. ಒಂದು 20 ವರ್ಷ ಕೆಲಸ ಮಾಡಿದ್ದಾರೆ. ನಮ್ಮನ್ನು ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ. ನನ್ನ ತಾಯಿಗೆ ಸಹ ಅಷ್ಟೇ ಸರ್. ನಮ್ಮ ತಂದೆಗೆ ಸರಿಸಮವಾಗಿ ದುಡಿದು ಬಂದು ಮತ್ತೆ ಮನೆಗೆ ಬಂದು 7 ಮಕ್ಕಳನ್ನ ಅಡುಗೆ ಮಾಡಿ ಅವ್ರನ್ನ ಸಾಕಿ ಸಲುವಿ. ನಮಗೂ ಅಷ್ಟೇ ಸರ್, ಓದೋವಾಗ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ನಮ್ಮ ಕಡೆಯಿಂದ ಒಂದು ಕೆಲಸನೂ ಮಾಡಿಸ್ತಾ ಇರಲಿಲ್ಲ. ನೀನು ಓದೋಗಿ ನಾನು ಮಾಡ್ತೀನಿ ಅಂತ ಇದ್ಲು ಆಕೆ. ನಿಜ, ನಮ್ಗೆ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು ಸರ್. ಆಮೇಲೆ ಎಲ್ಲದಕ್ಕೂ ಮೀರಿದ್ದು ಅವರಿಬ್ಬರು ಸ್ಥಾನ ನಮಗೆ. ಅವರಿಬ್ಬರು ನಮ್ಮ ಮಕ್ಕಳ ಸಲುವಾಗಿ ಜೀವನನೇ ಸವಿಸಿದ್ದಾರೆ ಸರ್. ಅವ್ರ ಜೀವನನೇ ನಮ್ಗೆ ಸಮರ್ಪಣೆ ಮಾಡಿದ್ದಾರೆ. ಭಾಳ ಜನ ಹೇಳ್ತಿದ್ರು, ವಯಸ್ಸಿಗೆ ಬಂದಾರ ಹೆಣ್ಮಕ್ಳು ಮದುವೆ ಮಾಡಿಕೊಡ್ರಿ ಅಂದರೆ. ನಮ್ಮ ತಂದೆ ತಾಯಿಗಳು ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನಾನು ಎಲ್ಲ ಮಕ್ಕಳು, ನನ್ನ ಹೆಣ್ಣು ಮಕ್ಕಳು ಅದರಲ್ಲಿ ಎಸ್ಪೆಷಲಿ ಜಾಬ್ ಆಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ನಮ್ಮ ಅಕ್ಕರಿಗೆ ಜಾಬ್ ಆದಮೇಲೆ ಮದುವೆ ಮಾಡಿದ್ರು ಸರ್ ಅವರು. ಹಾಗಾಗಿ ನನಗೆ ನಾವು ಎಲ್ಲರೂ ಶಿಕ್ಷಣವಂತರು ಅಂತ ಅನ್ನೋದು ಖುಷಿ ಇತ್ತು ಸರ್. ಅದ್ರ ಗೌರ್ಮೆಂಟ್ ಜಾಬ್ ಬಗ್ಗೆ ಆಸಕ್ತಿ ಮೂಡಿದ್ದು ನಮ್ಮ ಅಕ್ಕಂದ್ರಿಬ್ಬರು ನನ್ನ ಅಣ್ಣನ ನೋಡಿ ನನಗೆ ನಾನು ಜಾಬ್ ಮಾಡಬೇಕು, ಗೌರ್ಮೆಂಟ್ ಒಂದು ಇದರಲ್ಲಿ ಕೂತ್ಕೋಬೇಕು ಅಂತ ಆಸೆ ಬಂದಿದ್ದು ಆವಾಗನೇ ಸರ್. ಮೇಡಮ್, ಈಗ ನೀವು ಆವಾಗಲೇ ಹೇಳ್ತಾ ಇದ್ರಿ ತಮಗೆ ಇದಕ್ಕೆಲ್ಲ ಇನ್ಸ್ಪಿರೇಷನು ಭಗವದ್ಗೀತೆನೇ ಅಂತ. ಯಾವ ರೀತಿ ಅದು ಇನ್ಸ್ಪಿರೇಷನ್ ಆಯ್ತು ಅಂತ? ಸರ್, ಅದು ನಮ್ಮ ಕರ್ತವ್ಯನ ತಿಳಿಸ್ಕೊಡುತ್ತೆ ಸರ್. ಇನ್ನೊಂದು ಯಾವುದಕ್ಕಾಗಲಿ ತಾಳ್ಮೆಯಿಂದ ಕಾಯಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ನನಗೆ ಸ್ವಲ್ಪ ತಾಳ್ಮೆ ಕಡಿಮೆ ಇತ್ತು ಸರ್. ನಾನು ಸೆಲೆಕ್ಷನ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಾಗಿ, ನಾನು ಬಿಟ್ಬಿಡ್ಬೇಕು ಸಾಕು, 2 ಸರಿ ಇಂಟರ್ವ್ಯೂ ಕೊಟ್ಟಿನಿ, ಆಗಿಲ್ಲ ಅಂದರೆ ಪ್ರಯತ್ನನೇ ಬಿಟ್ಬಿಡಬೇಕು ಅನ್ನಿಸ್ದಾಗ ನಮ್ಮ ಅಣ್ಣ ಅಲ್ಲಿ ಮಹಾಭಾರತದ ಒಂದು ತೋರಿಸಿದ್ರು ಸರ್ ಅವ್ರ ವಿಡಿಯೋನ. ಆವಾಗಲಿಂದ ನಾನು ಅದನ್ನು ನೋಡಿದಾಗ ತಾಳ್ಮೆ ಇರಬೇಕು, ಮನುಷ್ಯ ತಾಳ್ಮೆ ಇದ್ದರೆ ಏನು ಬೇಕಾದರೂ ಸಾಧಿಸ್ತಾನೆ ಅಂತ ತಿಳ್ಕೊಂಡೆ ಸರ್. ಇನ್ನೊಂದು ಧರ್ಮ ಸರ್, ಧರ್ಮದ ಮಾರ್ಗದಲ್ಲಿ ನಡಿಬೇಕು ಸರ್.
ಆ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಅಂದರೆ ಸರ್ ಧರ್ಮದ ಮಾರ್ಗ ಸ್ವಯಂ ಸುಖ ಸರ್ ಧರ್ಮ ಅನ್ನೋದು. ಬೇರೆ ಯಾವ ಸಂತೋಷನೂ ಬೇಕಾಗಿಲ್ಲ ಅದ್ರ ಮುಂದೆ. ನಮ್ಮ ಕರ್ತವ್ಯನ ನೆನಪಿಸುತ್ತೆ ಸರ್. ನಮ್ಮೇನು ಕರ್ತವ್ಯ, ನಾವೇನು ಮಾಡ್ತಾಯಿದ್ದೀವಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವ, ನಾವು ಹೆಂಗೆ ಹರಣ ಮಾಡ್ತಾಯಿದ್ದೀವಿ ನಮ್ಮ ಟೈಮ್ನ, ನಾವು ಏನು ನಮ್ಮ ತಂದೆ ತಾಯಿಗೆ ನಮ್ಮ ಜೀವನನ ಅವ್ರು ನಮಗೋಸ್ಕರ ಜೀವನ ಕೊಟ್ಟಿದ್ದಾರೆ, ನಾವು ಅವ್ರಿಗೋಸ್ಕರ ಏನು ಕೊಟ್ಟಿದ್ದೀವಿ, ನಾವು ಸಮಾಜಕ್ಕೆ ಏನು ಕೊಡಬೇಕು, ಯಾಕೆ ಭೂಮಿ ಮೇಲೆ ಬಂದಿದ್ದೀವಿ, ಯಾಕೆ ಬದುಕ್ತಾ ಇದ್ದೀವಿ, ಜೀವನದ ಸಾರ್ಥಕತೆ ಏನು ಬಂದಿರೋದು. ನಾನು ಪ್ರತಿಯೊಂದನ್ನು ಮಹಾಭಾರತದಿಂದ ತಿಳ್ಕೊಂಡಿದ್ದೀನಿ ಸರ್. ನನ್ನ ಸಂಪೂರ್ಣ ಜೀವನನೇ ಬದಲಾಯಿಸಿದ್ದು ನೀವು ಸರ್ ಬಂದು ಇವಾಗ ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಅದೇ ಸ್ಫೂರ್ತಿ ಸರ್. ಅಷ್ಟು ತಾಳ್ಮೆಯಿಂದ ಕಾಯಕ್ಕೆ ಅದೇ ನನಗೆ ಸರ್. ನನ್ನ ಕರ್ತವ್ಯದಲ್ಲಿ ಎಷ್ಟರ ಮಟ್ಟಿಗೆ ನಿರತರಾಗಿರಬೇಕು ಅಂದರೆ ಅಂಬೇಡ್ಕರ್ ಅವ್ರ ಥರ ಅಷ್ಟು ಕರ್ತವ್ಯದಲ್ಲಿ ನಿರತವಾಗಿರಬೇಕು. ಅಂದರೆ ಅಂಬೇಡ್ಕರ್ ಅವರು ಒಂದ್ಸರಿ ಅವರು ವಕೀಲ ಆದವ್ರು ಸರ್. ಅವರು ವಕೀಲಿಕೆ ಮಾಡುವಾಗ ಆರ್ಗ್ಯುಮೆಂಟ್ ಮಾಡುವಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ಚೀಟಿ ತಂದು ಕೊಡ್ತಾನೆ ಸರ್ ಅವ್ರಿಗೊಂದೇನು. ಅವ್ರನ್ನ ತೆಗೆದು ನೋಡಿ ಕಿಸೆನಲ್ಲಿ ಇಟ್ಕೊಂಡು ತಮ್ಮ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸರ್. ಆಮೇಲೆ ಜಡ್ಜ್ ಕೇಳ್ತಾರೆ, ನಿಮ್ಗೆ ಏನೋ ಒಂದು ಇದು ಬಂತಲ್ಲ ನಡುವೆ, ನಿಮಗೆ ಒಂದು ಏನೋ ತಂದು ಕೊಟ್ಟರಲ್ಲ ಏನು ಅಂತ. ನನ್ನ ಫ್ಯಾಮಿಲಿನಲ್ಲಿ ಯಾರೋ ಡೆತ್ ಆಗಿದ್ದಾರೆ ಅಂತ ಹೇಳ್ತಾರೆ ಸರ್. ಓ ನೀವು ಅದು ಡೆತ್ ಆದ್ರೂ ನೀವು ಇಷ್ಟು ಕಂಟಿನ್ಯೂ ಮಾಡಿದ್ರಾ ನಿಮ್ಮ ಆರ್ಗ್ಯುಮೆಂಟ್, ನಿಮ್ಗೆ ಏನು ಅನ್ನಿಸ್ಲೇ ಇಲ್ವಾ ಅಂತ. ಅವ್ರು ಇವಾಗ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರನ್ನ ಬದುಕಿಸೋಕ್ಕಾಗಲ್ಲ. ಆದರೆ ಇವಾಗ ನಾನು ಮಾಡೋ ಆರ್ಗ್ಯುಮೆಂಟು ಒಬ್ಬ ವ್ಯಕ್ತಿನ ಜೀವನನೇ ಬದುಕಿಸುತ್ತೆ. ಹಾಗಾಗಿ ನಾನು ಸತ್ತಿರೋರು ಹೋಗ್ಬಿಡ್ಲಿ, ಬದುಕಿಸೋಕ್ಕಾಗಲ್ಲ ಅಂತ ತಮ್ಮ ಕರ್ತವ್ಯನ ಅವ್ರು ಮುಂದುವರಿಸ್ತಾರೆ ಸರ್. ಅಷ್ಟು ನಿರತವಾಗಿರ್ತಾರೆ ಅವ್ರ ವೃತ್ತಿನಲ್ಲಿ. ಹಾಗೆ ನಾನು ನನ್ನ ಈ ನ್ಯಾಯಾಧೀಶ ಆಗಿ ನನ್ನ ಕರ್ತವ್ಯದಲ್ಲಿ ನಾನು ಅಷ್ಟರ ಮಟ್ಟಿಗೆ ನಾನು ನಿರತವಾಗಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೆ ನಾನು ಅವ್ರ ಮಾರ್ಗದರ್ಶನದಲ್ಲೇ ನಡಿಬೇಕು ಸರ್. ಸ್ಫೂರ್ತಿ. ಈಗ ಮುಂದೆ ನಿಮ್ಮದು ಡೆಸ್ಟಿನೇಷನ್ ಏನು, ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಮುಂದುವರಿತಾ ಅಂತಂದು ಇಲ್ಲಿ ಸರ್? ನನಗೆ ನನ್ನ ಕರ್ತವ್ಯದಲ್ಲಿ ನಾನು ಬಹಳ ನಿರತವಾಗಬೇಕು. ಮುಂದಿನ ಗುರಿ ನನಗೆ ಡಿಸ್ಟಿಕ್ ಜಡ್ಜ್ ಆಗಬೇಕು ಅಂತ ಆಸೆ ಇದೆ. ಆದರೆ ನಾನು ಅದು ಓದೋದ್ರಿಂದ ನನ್ನ ಕರ್ತವ್ಯಕ್ಕೆ ತೊಂದರೆ ಆಗಬಾರ್ದು. ಆ ರೀತಿ ನಾನು ನಿಭಾಯಿಸ್ಕೊಂಡು ಹೋಗಬೇಕು. ಅದ್ರ ಜೊತೆ ನಾನು ಡಿಸ್ಟಿಕ್ ಜಡ್ಜು ಓದ್ತೀನಿ ಸರ್. ನನ್ನ ಕರ್ತವ್ಯದ ಜೊತೆಗೆ ಡಿಸ್ಟಿಕ್ ಜಡ್ಜ್ ಓದ್ತೀನಿ ಸರ್ ನಾನು ಇನ್ನು ಮೇಲೆ. ಇದಿಷ್ಟು ಏನಂತ ಹೇಳಿದ್ರೆ ನ್ಯಾಯಾಧೀಶ ಆಗಿ ಆಯ್ಕೆಯಾಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ಗಂಗೂರು ತಾಲೂಕಿನ ಭಾಗ್ಯಶ್ರೀ ಅವರ ಮಾತಾಗಿರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.